ಬಿಹಾರ ಚುನಾವಣೆ ಬಗ್ಗೆ ಮಾತನಾಡಿರುವಂತಹ ಸಚಿವ ಮುನಿಯಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಶಿಡ್ಲಘಟ್ಟದಲ್ಲಿ ಮಾತನಾಡಿದಂತ ಅವರು ನೀತಿ ಸಂಹಿತೆಗೆ ಒಂದು ವಾರಕ್ಕೆ ಮೊದಲು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಹಣ ಹಾಕಿದೆ. ಮಹಿಳೆಯರಿಗೆ 1,25,00,000 ಮಹಿಳೆಯರ ಅಕೌಂಟ್ಗೆ ಹಣ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಹಣ ಹಾಕುವುದು ಇದು ನ್ಯಾಯವೇ? ಮೋಸದಿಂದ ಬಿಹಾರ ಎಲೆಕ್ಷನ್ ನಡೆಸಿದ್ದಾರೆ ಅಂತ ಕಿಡಿಕಾರಿದ್ರು. ಕೋಮುಲ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸೈಲೆಂಟ್ ಆದ್ರ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಶಾಸಕ ನಾರಾಯಣಸ್ವಾಮಿ, ನಾನು ಸೈಲೆಂಟ್ ಆಗಿಲ್ಲ ಅಂತ ಗುಡುಗಿದ್ದಾರೆ. ನನ್ನ ಹಾಗೂ ನಂಜೇಗೌಡರ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರಿನಲ್ಲಿ ನಡೆದಂತ ವಿಎಸ್ಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಭೇರಿಯನ್ನು ಬಾರಿಸಿದೆ. ಜೆಡಿಎಸ್ ಬಾಹುಳ್ಯ ಇರುವಂತಹ ಪ್ರದೇಶದಲ್ಲಿ ಇದೀಗ ಕಾಂಗ್ರೆಸ್ ಬಾವುಟ ಹಾರಿದೆ. ಕೇಂದ್ರ ಸಚಿವ ಎಚ್ಡಿಕೆ ಚನ್ನಪಟ್ಟಣ ಬಿಡ್ತಾ ಇದ್ದಂತೆ ಬೇವೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಕ್ಷದ ಬಲ ಕುಸಿತಾ ಇದ್ದು ಕಾಂಗ್ರೆಸ್ ಪಕ್ಷದ ಬಲ ಹೆಚ್ಚಾಗಿದೆ. ಚುನಾವಣೆಯಲ್ಲಿ ಗೆದ್ದಂತ ಸದಸ್ಯರಿಗೆ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಅಭಿನಂದಿಸಿದರು. ಇಂದಿನಿಂದ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ಶುರುವಾಗುತ್ತೆ. ಈ ಬಾರಿ 5 ದಿನಗಳ ಕಾಲ ಪರಿಷೆ ನಡೆಯಲಿದ್ದು ಎಲ್ಲ ವ್ಯವಸ್ಥೆಗಳು ನಡೆದಿವೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಬೀದಿಗಳಲ್ಲಿ ಜಾತ್ರೆ ಕಳೆಗಟ್ಟಿದೆ. ಪರಿಷೆ ನಡೆಯುವ ಎಲ್ಲ ಬೀದಿಗಳಲ್ಲಿ ಭದ್ರತೆಗೆ ಆದ್ಯತೆ ನೀಡಲಾಗಿದೆ. ಸಿಸಿಟಿವಿಗಳ ಅಳವಡಿಕೆ, ಪೊಲೀಸ್ ಮಾರ್ಷಲ್ ಸೇರಿದಂತೆ ಸುಗಮ ವ್ಯವಸ್ಥೆಗೆ ಆದ್ಯತೆ ಕೊಡಲಾಗಿದೆ. ಒಟ್ಟು ಬಸವನಗುಡಿ ದೊಡ್ಡ ಗಣಪತಿಯ ರಸ್ತೆಗಳು 7 ದಿನ ಸಂಪೂರ್ಣ ವಾಹನ ಸಂಚಾರಕ್ಕೆ ಬಂದ್ ಆಗಲಿದ್ದು ಪಾಲಿಕೆ ವತಿಯಿಂದ ಹೆಲ್ತ್, ಕಸದ ಬಗ್ಗೆ ಬೆಸ್ಕಾಂನಿಂದ ಕರೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಬಾರಿ 21 ಬಸವಣ್ಣ ಕರೆಸಿ ಹುಲ್ಲು ಹಾಕೋದ್ರ ಮೂಲಕ ಪರಿಷೆ ಉದ್ಘಾಟನೆ ಆಗುತ್ತೆ. ಪರಿಷೆ ಹಿನ್ನೆಲೆ ಲೈಟಿಂಗ್ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ಕಲ್ಚರಲ್ ಪ್ರೋಗ್ರಾಂ ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು 24 ಗಂಟೆಯೂ ಕೂಡ ಶೌಚಾಲಯಗಳ ವ್ಯವಸ್ಥೆ ಇದ್ದು 10 ಇ ಟಾಯ್ಲೆಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಸಲ ಕೂಡ ಸುಂಕರಹಿತ ಮಳಿಗೆಗಳಿಗೆ ಅವಕಾಶ ಕೊಡಲಾಗಿದೆ. ಎಮ್ಎಲ್ಸಿ ನವೀನ್ ಕನ್ನಡದ ಗೀತೆ ಹಾಡಿ ಎಲ್ಲರನ್ನೂ ಕೂಡ ರಂಜಿಸಿದ್ದಾರೆ. ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಸ್ವದೇಶಿ ಮೇಳದ ಸಮಾರೋಪ ಕಾರ್ಯಕ್ರಮದಲ್ಲಿ ನವೀನ್ ಭಾಗಿಯಾಗಿದ್ದರು. ಈ ವೇಳೆ ಆರ್ಕೆಸ್ಟ್ರಾ ಜೊತೆ ಕರ್ನಾಟಕದ ಇತಿಹಾಸದಲ್ಲಿ ಹಾಡನ್ನು ಹಾಡಿದಂಥ ಎಮ್ಎಲ್ಸಿ ಕೆಎಸ್ ನವೀನ್ ಎಲ್ಲರನ್ನೂ ರಂಜಿಸಿದರು. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2025 ರಾಜ್ಯ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಆಯೋಜನೆ ಮಾಡಿದೆ. 3 ದಿನಗಳ ಕಾಲ ನಡೆಯಲಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ ಕುರಿತು ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಿಯೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಜಂಟಿ ಸುದ್ದಿಗೋಷ್ಠಿಯನ್ನ ಮಧ್ಯಾಹ್ನ 12 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಿದ್ದಾರೆ. ನವೆಂಬರ್ 18ರಿಂದ 20ರವರೆಗೆ 3 ದಿನಗಳ ಕಾಲ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವಂತಹ 28ನೇ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿಯಿಂದ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಉದ್ಯಮಿ ಅರವಿಂದ್ ರೆಡ್ಡಿ ಪೊಲೀಸ್ ಠಾಣೆಗೆ ಹಾಜರಾಗಲಿದ್ದಾರೆ. ಪ್ರಕರಣದ ಸಂಬಂಧ ವಿಚಾರಣೆ ನಡೆಸಿ ಹೆಚ್ಚಿನ ಮಾಹಿತಿ ಕಲೆ ಹಾಕಲಿದ್ದಾರೆ. ಹೀಗಾಗಿ ಪೊಲೀಸ್ ಠಾಣೆಗೆ ಬರಲಿಕ್ಕೆ ತನಿಖಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅರವಿಂದ್ ರೆಡ್ಡಿ ನಟಿಗೆ ಹಣಕಾಸು ನೆರವು, ಕಾರು ಉಡುಗೊರೆ ಸೇರಿದಂತೆ ಇತರ ದಾಖಲೆಗಳನ್ನು ಪೊಲೀಸರಿಗೆ ನೀಡುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಇಂದು ಅರವಿಂದ್ ರೆಡ್ಡಿ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಮತ್ತು ಒಂದ್ ಕಡೆ ದೂರುದಾರೆಯನ್ನ ಕರೆಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಚಾರಣೆ ನಡೆಸಿ ಹೇಳಿಕೆ ದಾಖಲು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಹಾಗೆ ಪ್ರಕರಣದ ಸಂಬಂಧ ಸಾಕ್ಷ್ಯಗಳು ಲಭ್ಯವಿದ್ದಲ್ಲಿ ಒದಗಿಸಲಿಕ್ಕೆ ಸೂಚನೆ ನೀಡಿದ್ದು ಬಹುತೇಕ ಇಂದು ಪೊಲೀಸ್ ಠಾಣೆಗೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಇತ್ತ 2 ಆಯಾಮದಲ್ಲಿ ತನಿಖೆ ನಡೆಸಲಿರುವಂತದ್ದು ಗೋವಿಂದರಾಜನಗರ ಪೊಲೀಸರು. ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೇಸ್ ವಿಚಾರವಾಗಿ ಇವತ್ತಿನಿಂದ ಹೈ ಪವರ್ ಕಮಿಟಿ ತನಿಖೆ ಶುರು ಮಾಡಲಿದೆ. ಇವತ್ತು ಜೈಲಿಗೆ ಎಡಿಜಿಪಿ ಹಿತೇಂದ್ರ ಕುಮಾರ್ ಮತ್ತು ತಂಡ ಭೇಟಿಯನ್ನ ನೀಡುತ್ತೆ. ರಾಜಾತಿಥ್ಯ ಕೇಸ್ ಸಂಬಂಧ 1 ತಿಂಗಳ ಒಳಗೆ ವರದಿ ಸಲ್ಲಿಕೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಹೀಗಾಗಿ ಜೈಲಿನ ರಾಜಾತಿಥ್ಯ ಸಂಬಂಧ ಜೈಲಿನ ಆಂತರಿಕ ರಿಪೋರ್ಟ್ ಅನ್ನ ತಂಡ ಪರಿಶೀಲನೆ ಮಾಡಲಿದೆ. ಜೊತೆಗೆ ಬ್ಯಾರಕ್ ಸಿಬ್ಬಂದಿ, ಖೈದಿಗಳು ಹಾಗೂ ಅಧಿಕಾರಿಗಳನ್ನು ಕೂಡ ಹೈಪವರ್ ಟೀಮ್ ವಿಚಾರಣೆ ಮಾಡುತ್ತೆ. ಜೈಲಿನ ಅಕ್ರಮಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಲಿದ್ದು ಇವತ್ತಿನಿಂದ ರಾಜಾತಿಥ್ಯ ಸಂಬಂಧ ಅಸಲಿ ತನಿಖೆ ಶುರು ಆಗುತ್ತೆ. ಮಾರಕಾಸ್ತ್ರಗಳಿಂದ ಎರೆದು ಮಹಿಳೆಯೊಬ್ಬರ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂಗದಲ್ಲಿ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮೂಲದ ಪ್ರಮೋದ ಮೃತ ಮಹಿಳೆ. ಸುರೇಶ್ ಎಂಬಾತನನ್ನ ಪ್ರಮೋದ್ ಮದುವೆಯಾಗಿದ್ದು ಆಕೆಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಪತಿಯಿಂದ ದೂರವಿದ್ದು ಪ್ರತ್ಯೇಕವಾಗಿ ಪ್ರಮೋದ ವಾಸವಿದ್ರು. ನಿನ್ನೆ ಆಕೆಯ ಮನೆ ಬಳಿಯಲ್ಲೇ ಕುತ್ತಿಗೆ ಮಾರಕಾಸ್ತ್ರಗಳಿಂದ ಎರಿದು ಕೊಲೆಯನ್ನ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ಇದೆ. ಸದ್ಯ ಬೊಮ್ಮನಹಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿ ಸಾವನ್ನಪ್ಪಿದ್ದಾರೆ.
ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದ ಖಂಡಪ್ಪ ಮೇತ್ರೆ ಮೃತಪಟ್ಟಿರುವುದು ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯ, ಸಹ ಖೈದಿಗಳ ಕಿರುಕುಳದಿಂದ ಸಾವು ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಏಪ್ರಿಲ್ 14, 2025ರಲ್ಲಿ ಸ್ವಂತ ತಾಯಿಯನ್ನೇ ಸುಂದರಬಾಯಿ ಅವರನ್ನ ಕೊಲೆ ಕೇಸ್ನಲ್ಲಿ ಖಂಡಪ್ಪ ಜೈಲು ಸೇರಿದ್ರು. ಇದರ ವಿಚಾರಣೆ ಕೂಡ ನಡೀತಾ ಇತ್ತು. ಆದರೆ ಸಹ ಖೈದಿಗಳ ಕಿರುಕುಳದಿಂದ ಬಿಲ್ಡಿಂಗ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಕೋಲಾರದಿಂದ ಕೆಜಿಎಫ್ ತಾಲೂಕಿನ ಬೇತಮಂಗಲ ಕಡೆಗೆ ಹೊರಟಿದ್ದಂಥ ವಾಹನದಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಖಚಿತ ಮಾಹಿತಿ ಮೇರೆಗೆ ವಾಹನ ತಡೆದಂಥ ಹಿಂದೂಪರ ಸಂಘಟನೆ ಮುಖಂಡರು ವಾಹನ ಹಾಗೂ ಚಾಲಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ತಪಾಸಣೆ ವೇಳೆ ಟನ್ ಗಟ್ಟಲೆ ಗೋಮಾಂಸ ಹಾಗೂ ಮೂಳೆ ಕಂಡು ಬಂದಿದೆ. ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಿರಿಯ ನಾಗರಿಕರ ಮಹಿಳೆಯರ ಸರಗಳ್ಳತನ ವಿಚಾರವಾಗಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಮಹಿಳಾ ಅಧಿಕಾರಿಗಳು ಮೈಸೂರಿನ ವಿವಿಧ ಭಾಗದಲ್ಲಿ ಜಾಗೃತಿ ಮೂಡಿಸುವಂತೆ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ವಿದ್ಯಾರಣ್ಯಪುರ, ನಜರಾಬಾದ್, ಸರಸ್ವತಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭದ್ರತಾ ಗಸ್ತನ್ನ ಕೈಗೊಂಡು ಮಹಿಳೆಯರಿಗೆ ಧೈರ್ಯ ತುಂಬಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣ 1930 112 ತುರ್ತು ಸಂಖ್ಯೆಗಳಿಗೆ ಕರೆ ಮಾಡಿ ಅಂತ ತಿಳಿಸಿದ್ದಾರೆ. ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಇಷ್ಟು ದಿನ ಚೆನ್ನಾಗೇ ಇದ್ದ ಕೃಷ್ಣ ಮೃಗಗಳು ಒಮ್ಮೆಲೆ ನರಳಿ ಪ್ರಾಣ ಬಿಟ್ಟಿವೆ. ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗ ಇವತ್ತು ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ ಆಗಿದೆ. ಹೆಮ್ಮಾರಿ ಗಳಲೆ ರೋಗಕ್ಕೆ 30 ಕೃಷ್ಣ ಮೃಗಗಳು ದುರಂತ ಅಂತ್ಯ ಕಂಡಿವೆ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಪ್ರಾಣಿ ಪಕ್ಷಿಗಳ ಲದ್ದಿ ಹಾಗೂ ತಿಂದು ಬಿಟ್ಟ ಸೊಪ್ಪಿಂದ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಲಾಗ್ತದೆ. ಪ್ರತಿದಿನ 2 ರಿಂದ 3 ಟನ್ ಲದ್ದಿ ಸಂಗ್ರಹವಾಗ್ತಾ ಇದ್ದು ಇದನ್ನು ಬಳಸಿ ಪ್ರತಿ ತಿಂಗಳು 15 ಟನ್ ಗೊಬ್ಬರ ತಯಾರು ಮಾಡಲಾಗ್ತಾ ಇದೆ. ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆಗಿಂತ ಕಡಿಮೆ ದರಕ್ಕೆ ಅಂದರೆ ಕೆಜಿಗೆ 15 ರೂಪಾಯಿಯಂತೆ ಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಕೇವಲ ಎಂಟ್ರಿ ಫೀಸ್ ನೆಚ್ಚಿಕೊಳ್ಳದೆ ಎರೆಹುಳ ಗೊಬ್ಬರ ಉತ್ಪಾದನೆಗೆ ಮೃಗಾಲಯದ ಪ್ರಾಧಿಕಾರ ಮುಂದಾಗಿದ್ದು ಲಕ್ಷ ಆದಾಯ ಬರುವಂತೆ ಕೆಲಸವನ್ನು ನಿರ್ವಹಿಸಲಾಗ್ತಾ ಇದೆ. ಮೈಸೂರಿನಲ್ಲೂ ಹುಲಿ ದಾಳಿ ಮುಂದುವರೆದಿದೆ. ಸರಗೂರು ತಾಲೂಕಿನ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಹುಲಿ ದಾಳಿಗೆ ಮತ್ತೊಂದು ಹಸು ಬಲಿಯಾಗಿದೆ. ಜಯಪ್ಪ ಅನ್ನುವರಿಗೆ ಸೇರಿದ ಹಸು ಬಲಿಯಾಗಿದ್ದು ಹಸು ಕಳ್ಕೊಂಡು ರೈತ ಜಯಪ್ಪ ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಅರಣ್ಯವಾಸಿಗಳ ಜಾಗ ತೆರವು ಮಾಡಲಿಕ್ಕೆ ನೋಟಿಸ್ ಜಾರಿಯಾಗ್ತಾ ಇದೆ. ನೋಟಿಸ್ ನೀಡಬಾರದೆಂಬ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅರಣ್ಯ ಇಲಾಖೆಯಿಂದ ನೋಟಿಸ್ ಬರ್ತಾ ಇದೆ. ಜೊತೆಗೆ ಮನೆ ಮಠ ಕೂಡ ತೆರವು ಮಾಡಲಿಕ್ಕೆ ನೋಟಿಸ್ ಜಾರಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂಥ ಅರಣ್ಯವಾಸಿಗಳು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಬೃಹತ್ ಹೋರಾಟವನ್ನು ಮಾಡಿದರು. ವಿಜಯಪುರ ಜಿಲ್ಲೆ ಬರಗಾಲ ಪೀಡಿತ ಜಿಲ್ಲೆ ಅನ್ನೋ ಹೆಸರು ಪಡೆದಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಆಗಿರುವ ನೀರಾವರಿ ಕೆಲಸಗಳು ಬರಗಾಲವನ್ನು ಅಳಿಸಿ ಹಾಕಿವೆ. ಇದೀಗ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಸರ್ಕಾರ ಕೈ ಹಾಕಿದೆ. ಅತಿ ಎತ್ತರದ ಪ್ರದೇಶದಲ್ಲಿ ಜಲ ಸಂಗ್ರಹಕ್ಕೆ ಮುಂದಾಗಿದೆ. ವಿಜಯಪುರ ಜಿಲ್ಲೆಯ ಅತಿ ಎತ್ತರದ ಪ್ರದೇಶವಾಗಿರುವ ತ್ರಿಕೋಟ ತಾಲೂಕಿನಲ್ಲಿ ನೈಸರ್ಗಿಕವಾದ ಜಲ ಸಂಗ್ರಹಗಾರವನ್ನು ನಿರ್ಮಾಣ ಮಾಡುವುದಕ್ಕೆ ಚಿಂತನೆ ನಡೆಸಲಾಗಿದೆ. ಬಾಬಾನಗರ ಗ್ರಾಮದ ಬಳಿ 500 ಎಕರೆ ಪ್ರದೇಶದ ಸರ್ಕಾರಿ ಜಮೀನಿನಲ್ಲಿ ಜಲ ಸಂಗ್ರಹ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂವಿಧಾನದ ಓದು ಪುಸ್ತಕಗಳು ಧೂಳಿಡ್ತಿವೆ. 2023ರಲ್ಲಿ ಸಶಕ್ತೀಕರಣ ಹೆಸರಿನಲ್ಲಿ ಸಂವಿಧಾನ ಓದು ಕಾರ್ಯಕ್ರಮ ಮಾಡಲಾಗಿತ್ತು. ಆಗ ಕಾರ್ಯಕ್ರಮದಡಿ 5 ಲಕ್ಷ ಖರ್ಚು ಮಾಡಿ 20,000 ಪುಸ್ತಕಗಳನ್ನು ಗದಗ ಬೆಟ್ಟಗೇರಿ ನಗರಸಭೆ ತರಿಸಿತ್ತು. ಪುಸ್ತಕ 1-2 ವರ್ಷ ಆದರೂ ಕೂಡ ಇಲ್ಲಿಯವರೆಗೂ ನಗರದ ಪಾರ್ಸಲ್ ತೆಗೆದುಕೊಂಡಿಲ್ಲ. ಪಾರ್ಸಲ್ ಕಂಪನಿಯವರು ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ನಗರಸಭೆ ಸ್ಪಂದಿಸ್ತಾ ಇಲ್ಲ. ಮಳೆಗಾಳಿಯಿಂದಾಗಿ ಪುಸ್ತಕಗಳು ಇಟ್ಟಲ್ಲೇ ಇಟ್ಟು ಹಾಳಾಗ್ತಾ ಇದ್ದಾವೆ. ಹೀಗಾಗಿ ಗದಗ ಬೆಟ್ಟಗೇರಿ ನಗರಸಭೆ ವಿರುದ್ಧ ದಲಿತ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ.